ಶ್ರೀರಂಗಪಟ್ಟಣ ತಾಲೂಕು ಪತ್ರಕರ್ತರ ಸಂಘದ ಕೋರಿಕೆ ಮೇರೆಗೆ ಏನಿವತ್ತು ಈ ಒಂದು ಪರಿಹಾರವನ್ನ ವಿತರಿಸುವಂತ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಬಸವರಾಜು ಬಹಳ ತೀವ್ರ ಸಂಕಷ್ಟಕ್ಕೆ ಸಿಲುಕಿದಂತ ಸಂದರ್ಭದಲ್ಲಿ ಜಿಲ್ಲಾ ಸಂಘ ಮತ್ತೆ ತಾಲೂಕು ಸಂಘ ಸೇರಿ ಇವತ್ತು ಈ ಒಂದು ಪರಿಹಾರವನ್ನ ಸುಮಾರು 65,000 ರೂಪಾಯಿ ನಗದು ಪರಿಹಾರ ಇವತ್ತು ಜಿಲ್ಲಾ ಸಂಘದಲ್ಲಿ ಸಂಗ್ರಹ ಆಗಿದೆ. ಇದರ ಜೊತೆಗೆ ತಾಲೂಕು ಸಂಘ 10,000 ರೂಪಾಯಿ ಪರಿಹಾರವನ್ನು ಚೆಕ್ ನೀಡಿದೆ. ಅದನ್ನು ಕೂಡ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಏನು ಈ ಒಂದು ಪರಿಹಾರ ನಿಧಿಗೆ ಉದಾರವಾಗಿ ನೀಡಿದಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಈ ಒಂದು ಸಂದರ್ಭದಲ್ಲಿ ಬಸವರಾಜು ಬಂದು ಇದನ್ನ ಏನು ಈ ಒಂದು ಪರಿಹಾರವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಒಂದು ಸಭೆ ಇತ್ತು. ಆ ಸಭೆಗೆ ಸೋಮಣ್ಣವರು, ಮಂಜಣ್ಣವರು, ಪ್ರಕಾಶ್ ಅವರು, ನಮ್ಮ ಖಜಾಂಚಿ ನಂಜುಂಡವರು ಸೇರಿ ಎಲ್ಲ ಹೋಗಿದ್ವಿ. ಹೋಗಿದ್ದಂತ ಸಂದರ್ಭದಲ್ಲಿ ಬಸವರಾಜು ಅವರ ಕುಟುಂಬ ತುಂಬಾ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ ತಾಲೂಕು ಸಂಘ ನಮ್ಮ ಗಮನಕ್ಕೆ ಬಂತು. ಬಂದಾಗ ಅದೇ ಸಂದರ್ಭದಲ್ಲಿ ಬಸವರಾಜರವರ ತಂದೆ ತೀರ್ಕೊಂಡಿದ್ರು. ಅವರ ಮನೆಗೆ ನಾವೆಲ್ಲ ಕೂಡ ಹೋದ್ವಿ. ಹೋದಾಗ ಪರಿಸ್ಥಿತಿ ನೋಡಿ ನಮ್ಮ ಸೋಮಣ್ಣವರು, ಪ್ರಕಾಶ್ ಅವರು, ಮತ್ತೆ ಮಂಜಣ್ಣವರು, ಮತ್ತೆ ಜಯರಾಮಣ್ಣವ್ರಿಗೂ ಫೋನ್ ಮಾಡಿ ಕೇಳಿದಾಗ ಅವರ ಕುಟುಂಬಕ್ಕೆ ಏನಾದ್ರು ನೆರವು ಕೊಡಬೇಕು ಅಂತೇಳಿ ಹೇಳಿದ್ರು. ಆ ನಿಟ್ಟಿನಲ್ಲಿ ಎಲ್ಲಾರನ್ನೂ ಕೂಡ ನಮ್ಮ ಪತ್ರಿಕಾ ಸಂಘದ ಗ್ರೂಪ್ ಇದೆ, ಆ ಗ್ರೂಪ್ ಮುಖಾಂತರ ಎಲ್ಲರಿಗೂ ಕೂಡ ಮನವಿ ಮಾಡಿದ್ವಿ. ಮನವಿ ಮಾಡಿದಂತ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ನಿರ್ದೇಶಕರು ಮತ್ತೆ ಮಂಡ್ಯ ಜಿಲ್ಲೆಯ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಸ್ಪಂದಿಸಿ ಶ್ರೀರಂಗಪಟ್ಟಣ ತಾಲೂಕು ಸಂಘದಿಂದ 10,000 ಮತ್ತೆ ನಮ್ಮ ಮಂಡ್ಯ ಜಿಲ್ಲಾ ಕಾರ್ಮಿಕ ಪತ್ರಕರ್ತರ ಸಂಘದಿಂದ 10,000 ಮತ್ತೆ ಎಲ್ಲ ಸದಸ್ಯರಿಂದ ಸಂಗ್ರಹ ಮಾಡಿ ಸುಮಾರು 75,000 ರೂಪಾಯಿನ ಸಂಗ್ರಹ ಮಾಡಿ ಇವಾಗ ಬಸವರಾಜರವರ ಕುಟುಂಬಕ್ಕೆ ನೀಡುತ್ತಿದ್ದೇವೆ. ಇದಕ್ಕೆ ಸಹಕಾರ ನೀಡಿದಂತಹ ಮಂಡ್ಯ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಈ ಮೂಲಕ ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ.